ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಊರೇ ಹತ್ಕೊಂಡು ಉರಿಬೇಕಾದ್ರೆ ಊರಿನ ರಾಜ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ತರ ಇದ್ನಂತೆ. ಹಾಗಾಯ್ತು ನಿನ್ ಕತೆ. ಈಗೇನಾಯ್ತು? ಮನೆಯಲ್ಲಿ ಏನ್ ನಡೀತಿದೆ ಅಂತ ನಿನಗೆ ಗೊತ್ತಾ? ದೀಪ ಚಿರು ಮಧ್ಯೆ ಏನೋ ಸರಿ ಇಲ್ಲ ಅನ್ನಿಸ್ತಿದ್ಯಮ್ಮ. ಅವ್ರೊಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಈಗ ಅಂಥದ್ದು ಏನಾಯ್ತು? ಡೈನಿಂಗ್ ಟೇಬಲ್ ಅಲ್ಲಿ ಕೂತಾಗ ಅವ್ರಿಬ್ರು ಒಬ್ರಿಗೊಬ್ರು ಮಾತಾಡ್ಸಿದ್ರಾ? ನೀನೇ ನೋಡ್ದೆ ತಾನೆ? ಅದೊಂದು ರೀಸನ್ ಇಟ್ಕೊಂಡು ಅವರೊಬ್ಬರ ಮಧ್ಯೆ ಏನೋ ಆಗಿದೆ ಅಂತ ಹೇಳೋದು ಸರಿ ಇಲ್ಲ. ಅವರಿಬ್ರು ಮತ್ತೆ ಯಾವಾಗ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತಾರೆ. ಅಲ್ಲ ಸೌಂದರ್ಯ, ಚಿಕ್ಕತೆ, ನಿಮ್ಮ ತಲೆಯಲ್ಲಿರೋ ಅನುಮಾನನ ನನ್ನ ತಲೆಗೆ ತುಂಬಕ್ಕೆ ಬರಬೇಡಿ. ನಾನೇನೋ ಬೇರೆ ಯೋಚನೆ ಹೇಳಿದ್ದೇನೆ. ಹಾ ಈಗಲೇ ಸಿಕ್ತು. ಟೈಮಿಗೆ ಸರಿಯಾಗಿ ಕೊಟ್ರಲ್ವಾ? ಹಾ, ಥ್ಯಾಂಕ್ಸ್. ಹಾ, ಏ ದೀಪಾ, ಬಾರ ಇಲ್ಲಿ. ಮೇಡಮ್. ಯಾರಿಗೆ ಹಾಲು? ನನ್ನ ಹಸ್ಬೆಂಡ್ಗೆ. ಒಬ್ರಿಗೊಬ್ರು ಮಾತಾಡದೇ ಇದ್ರು ಸೇವೆ ಮಾತ್ರ ಚೆನ್ನಾಗೆ ಮಾಡ್ತೀಯ ಅಲ್ವಾ? ಹ್ಞೂ ಮೇಡಮ್, ಗಂಡ ಹೆಂಡತಿ ಮಧ್ಯೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಾಗಂತ ನನ್ನ ಹಸ್ಬೆಂಡ್ ಸೇವೆ ಮಾಡದೇ ಇರ್ತೀನ? ಎಲ್ಲಿ ಮನೆ ಬಿಟ್ಟು ಹೋಗ್ಬೇಕಾಗುತ್ತೋ ಅನ್ನೋ ಭಯದಿಂದ ಅತ್ತೆನ ಚೀರುನ ಬುಟ್ಟಿಗೆ ಹಾಕೊಂಡು ಯಾರಿಗೂ ಗೊತ್ತಾಗ್ದಿರೋ ಥರ ಅವ್ರಿಗೆಲ್ಲ ಚೆನ್ನಾಗಿ ಸೇವೆ ಮಾಡಿಕೊಂಡು ಇಲ್ಲೇ ಇರೋ ಹಾಗೆ ಮಾಡ್ಕೊಂಡಿದ್ಯಾ ಅಲ್ವಾ? ಇನ್ನು ಎಷ್ಟು ದಿನ ಇಲ್ಲೇ ಇರ್ತೀಯ ಅಂತ ನೋಡ್ತೀನಿ. ಆದಷ್ಟು ಬೇಗ ನಿನ್ನನ್ನು ಇಲ್ಲಿಂದ ಹೊರಗೆ ಕಳಿಸ್ತೀನಿ. ನಿನ್ನನ್ನು ಹೇಗೆ ಮನೆಯಿಂದ ಹೊರಗೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ನಿನ್ನನ್ನು ಯಾರು ಮನೆಯಿಂದ ಹೊರಗೆ ಹಾಕ್ತಾರೆ ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ. ಯಾರಿಂದ ಅಂತ ಈಗಲೇ ಹೇಳಮ್ಮ, ಇವಳಿಗೆ ಕ್ಲಾರಿಟಿ ಸಿಗುತ್ತೆ. ನೋಡ್ತಾ ಇರು, ಸದ್ಯದಲ್ಲೇ ನಿನ್ನ ಜಾಗಕ್ಕೆ ದಿಶಾ ಅಂತ ಅಂತೇನೆ. ಚಿರುಗೆ ದಿಶನ್ ಜೊತೆ ಮದುವೆ ಮಾಡಿಸ್ತೀನಿ. ಅವಳನ್ನೇ ಈ ಮನೆ ಸೊಸೆಯಾಗಿ ಮಾಡ್ತೀನಿ. ಆಗ ನೀನು ಅದು ಎಲ್ಲಿರ್ತೀಯ ಅಂತ ನಿನಗೆ ಅರ್ಥ ಆಗಿರುತ್ತೆ. ಖಂಡಿತ ಆಗಲ್ಲಮ್ಮ. ಅವಳ ಜಾಗದಲ್ಲಿ ಬೇರೆಯವ್ರು ಬಂದ್ರೆ ಹೇಗ್ ಸಹಿಸ್ಕೊಂಡಿರಕ್ಕಾಗತ್ತೆ? ಗಂಟು ಮುಟ್ಟೆ ಕಟ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ. ನೀವಿಬ್ರು ತಿಪ್ಪರ್ಲಾಗ ಹಾಕಿದ್ರು ನನ್ನ ಬಲವಂತದಿಂದ ಈ ಮನೆಯಿಂದ ಆಚೆ ಹಾಕಕ್ಕಾಗಲ್ಲ. ನಾನು ಈ ಮನೆಗೆ ಬಂದು ಇಷ್ಟು ದಿನ ಆದ್ರೂ ನಾನು ಏನು ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಏನು ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲಪ್ಪ. ಏಯ್, ಏನೇ ಮಾಡ್ತೀಯ ನೀನು? ಜಾಸ್ತಿ ಎಗರಾಡ್ಬೇಡಿ ಮೇಡಮ್. ಹೇಳಕ್ಕೆ ಹೆಸರಿಲ್ದಂಗೆ ಹೋಗ್ತೀರಾ. ಏಯ್, ನನಗೆ ಎದುರು ಕೊಡ್ತೀಯ? ನನ್ನ ಬಗ್ಗೆ ಗೊತ್ತು ತಾನೆ? ನಾನು ಅಂತ ಮೆರೆದವರೆಲ್ಲ ಇತಿಹಾಸದಲ್ಲಿ ಮರೆ ಆಗೋಗಿದ್ದಾರೆ. ಅಲ್ಲ, ನೀವು ಅನ್ಕೊಂಡಾಗೆಲ್ಲ ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತೀರಲ್ವಾ? ನನ್ನನ್ನು ಏನು ಅನ್ಕೊಂಡಿದ್ದೀರಾ? ನನ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತನ? ನಮ್ಮ ಅಪ್ಪ ಅಮ್ಮನಿಗೆ ನೀವೇನಾದ್ರೂ ನನ್ನ ಮನೆ ಬಿಟ್ಟು ಹೋಗು ಅಂತ ಕಳ್ಸಿದ್ದೀರಾ ಅಂತ ಗೊತ್ತಾದ್ರೆ ಇಡೀ ಊರನ್ನೇ ಇಲ್ಲಿ ಕರ್ಕೊಂಡು ಬರ್ತಾರೆ. ಅದು ಬಿಡಿ, ನಮ್ಮಣ್ಣ ನರಸಿಂಹಣ್ಣಂಗಿದೆಲ್ಲ ಗೊತ್ತಾದ್ರೆ ನಿಮ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿಮ್ ಜನ್ಮನ ಜಾಲಾಡ್ಬಿಡ್ತಾನೆ. ಅವನ್ಗೆ ನಾನಂದ್ರೆ ಪ್ರಾಣ. ನನ್ಗೇನೋ ಹೆಚ್ಚು ಕಡಿಮೆ ಆಗ್ತಿದೆ ಅಂತ ಅವ್ನ್ ಗೊತ್ತಾದ್ರೆ ಪರಿಣಾಮ ಸರಿಗಿರಲ್ಲ. ಮತ್ತೆ ನನ್ನನ್ನು ಇಲ್ಲಿಂದ ಓಡಿಸ್ತೀನಿ, ಕಳಿಸ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಅಲ್ಲ ಮೇಡಮ್, ಯಾವಾಗ್ಲೂ ನೀವು ಕೊಟ್ಟಿರೋ ಭಿಕ್ಷೆಲ್ ನಾನು ಇಲ್ಲಿ ಇದ್ದೀನಿ ಅಂತ ಹೇಳ್ತಿರ್ತೀರ ಅಲ್ವಾ? ಈ ಸಲ ನಾನು ನಿಮ್ಗೊಂದು ಉಡುಗೊರೆ ಕೊಡ್ತೀನಿ. ಅದೇನು ಅಂತ ನೀವು ಕಲ್ಪನೆನೂ ಮಾಡಕ್ಕಾಗಲ್ಲ, ಉಪಯೋಗಿಸಿ ಇರೋಕ್ಕೂ ಆಗಲ್ಲ. ನೀನು ಕೊಟ್ಟ ತಕ್ಷಣ ಹುಡುಗರಣ್ಣ ನಾನು ತಗೊಂಡ್ಬಿಡ್ತೀನಿ ಅನ್ಕೊಂಡ್ಬಿಟ್ಯಾ? ನೋಡೋಣ ಅದೇನು ಕೊಡ್ಬೇಕು ಅನ್ಕೊಂಡಿದ್ಯೋ ಏನೋ. ನಾನು ಕೊಡ್ತೀನಿ, ನೀವು ತಗೊಂಡೆ ತಗೋತೀವಿ. ಏನ್ ಸೌಂದರ್ಯ ಇವಳು,
ನಿನ್ ಮುಂದೆನೆ ಅಮ್ಮ ಅಪ್ಪ ಅಣ್ಣ ಅಂತ ಹೆಸರೆಲ್ಲ ಎತ್ತುತ್ತಾ ಇದ್ದಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದೆಯಲ್ಲ, ಏನಾದ್ರೂ ಮಾಡ್ಬೇಕಿತ್ತಲ್ವಾ? ಯಾಕಂದರೆ ನಾಳೆ ಬೆಳಗ್ಗೆ ನಾವು ಕೊಡಬೇಕು ಅಷ್ಟು ಪೀಸಸ್ನ. 500 ಪೀಸಸಲ್ಲಿ ಒಂದು ಡ್ಯಾಮೇಜ್ ಇರಬಾರ್ದು, ಎಲ್ಲ ನೀಟಾಗಿರ್ಬೇಕು. ಸರಿನಾ? ಹಾಂ, ನೀಟಾಗಿರಲಿ. ಫೈನ್. ಹಾಯ್ ದಿಶಾ, ಊಟ ಆಯ್ತಾ? ತಡ ಆಯಿತು, ಮಾಡ್ಕೋಬೇಕಲ್ಲಪ್ಪ. ಸರಿ ಆಯಿತು. ಹಾಂ, ಓಕೆ ಓಕೆ, ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಏನಯ್ಯ ಮಹಾನ್ ಬಾ, ನೀನ್ ಎಷ್ಟು ಒಳ್ಳೆಯವನು ಅಂದ್ಕೊಂಡಿದ್ದೆ, ಈಗ ಗೊತ್ತಾಯ್ತು ನೀನೇನು ಅಂತ. ಆಗ್ಲಿಂದ ನಾಯಿ ಮರಿತಾರ ನಿನ್ ಹಿಂದೆ ಮಾತಾಡ್ಸಕ್ ಅಳಿತಿದ್ರೆ ಇಷ್ಟು ಕೊಬ್ಬು ತೋರಿಸ್ತೀಯ? ಕೊಬ್ಬಿರೋದು ನಂಗಲ್ಲ ರೀ, ನಿಮಗೆ. ಯಾರಿಗೆ ಎಷ್ಟು ಕೊಬ್ಬಿದೆ ಅಂತ ಪರೀಕ್ಷೆ ಮಾಡೋಣವಾ? ಟೆಸ್ಟ್ ಮಾಡೋಕದನ್ನು BP ಶುಗರ್ ಕಾಯಿಲೆನ. ಮನ್ಸಲ್ಲಿರೋ ಕೊಬ್ಬು ತಾನಾಗಿ ಕರಗಬೇಕು. ನನ್ ದೇಹದಲ್ಲಿ ಕೊಬ್ಬಿರ್ಬೋದು, ಆದ್ರೆ ಮನ್ಸಲ್ಲಿಲ್ಲ. ಒಟ್ನಲ್ಲಿ ಕೊಬ್ಬಿದೆ ಅಂತ ಆಯ್ತಲ್ಲ, ಅದಕ್ಕೆ ಪರೀಕ್ಷೆ ಮಾಡೋಣ ಅಂತ ಹೇಳಿದ್ದು. ಕಟ್ಕೊಂಡಿರೋ ಹೆಂಡತಿ ಮುಂದೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳು. ಜೊತೆಗಿರೋರ್ ಮೇಲೆ ರೇಗಾಡ್ದೆ ಎಗರಾಡ್ದೆ ಅವ್ರಿಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕಾಗಿರೋದು ನೀವು ಕಲಿಬೇಕಲ್ವಾ? ನಾನ್ ಮರ್ಯಾದೆ ಕೊಡಲ್ವಾ? ಕಟ್ಕೊಂಡವ್ರನ್ನ ಹೋಗಿ ಬನ್ನಿ ಅಂತ ಹೇಳಲ್ವಾ? ನಾನು ಜೊತೆಗಿರೋರ್ನ ಹೋಗಿ ಬನ್ನಿ ಅಂತಾನೆ ಕರೀತಿರೋದು, ಯಾಕೆ ನಿಮಗೆ ಗೊತ್ತಾಗ್ತಾ ಅಲ್ವಾ? ಸ್ವಲ್ಪ ಸುಮ್ಮನೆ ಇದ್ಬಿಟ್ಟು ನನ್ನ ಮಾತು ಕೇಳಕ್ ಹೇಳು. ಹೇಳಿದ್ರೆ ತಾನೇ ಕೇಳಕ್ಕಾಗೋದು. ಹಾಲು ಕುಡಿಯಲ್ವಂತ? ಬೇಡ. ಸರಿ. ಸೌಂದರ್ಯ ಮೇಡಮ್ಗೋಸ್ಕರ ಹೊಸ ಸೀರೆ ತಗೊಂಡ್ ಬಂದಿದ್ದೀನಿ, ಅದನ್ನ ಕೊಡಕ್ಕಾಗತ್ತಾ ಅಂತ ಕೇಳು. ಯಾವತ್ತೂ ಇಲ್ದಿರೋದು ಇವತ್ತೇನು ಅಂತ ಗೊತ್ತಾಗ್ಲಿಲ್ಲ. ಉಡುಗೊರೆ ಕೊಡಕ್ಕೆ ಕಾರಣ ಬೇಕು ಅಂತ ಏನೂ ಇಲ್ಲ, ಕೊಡ್ಬೇಕನ್ಸ್ತು ಅದಕ್ಕೆ ಕೊಡ್ತಿದ್ದೀನಿ. ತಾವೇ ನೇರವಾಗಿ ಕೊಡ್ಬೋದಲ್ಲ. ತಗೊಳ್ಳಿ ಮೇಡಮ್ ಅಂತ ಕೊಟ್ರೆ ಬೇಡ ನನ್ಗೆ ಅಂತ ಮುಖದ ಮೇಲೆ ಬಿಸಾಕ್ತಾರೆ. ಅವರಿಂದ ಬೈಸ್ಕೊಳ್ಳೋ ಕರ್ಮ ನಾನು ಯಾಕೆ? ಅದಕ್ಕೆ ಜೊತೆ ಪ್ರೀತಿಯಿಂದ ಇರೋ ಅವ್ರ ಮೈದ್ನ ಕೊಟ್ರೆ ಬೇಡ ಅನ್ನಲ್ಲ. ಆಮೇಲೆ ಕೊಡೋವಾಗ ನಾನು ಕೊಟ್ಟೆ ಅಂತ ಹೇಳೋದು ಬೇಡ ಅಂತ ಹೇಳು. ನೋಡೋಣ, ಕೊಡ್ಬೇಕು ಬಡ್ಬೋ ಯೋಚನೆ ಮಾಡ್ತೀನಿ. ಸರಿ.